ಟೈರು ನಾವು ತಗೊಂಡು 3 ವರ್ಷ ಆಯಿತು ಗಾಡಿನ ಇದೆ. ಸೊ ಸೆಂಟ್ರಲ್ ಒಂದು ಲೈನ್ ಬಂದಿದೆ, ಅದಕ್ಕೆ ಲೈನ್ ಬಂದಿಲ್ಲ. ಸೊ ಮತ್ತೆ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಮೆಕ್ಯಾನಿಕ್ ಶೆಡ್ಡಲ್ಲಿದ್ದೀವಿ. ಮೆಕ್ಯಾನಿಕ್ ಶೆಡ್ಡಲ್ಲಿ ಎಂತಕ್ಕೆ ಬಂದಿದ್ದೀವಿ ಅಂತಂದರೆ ನಮ್ಮ CD100ನ ರೆಡಿ ಮಾಡ್ಸೋಕ್ಕೆ ಬಂದಿದ್ದೀವಿ. ಸೊ ಇವಾಗ ಏನೇನು ರೆಡಿ ಮಾಡಿಸಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಸೊ ಫಸ್ಟು ನಾವು ಬಂದಿದ್ದಾನ ಹಿಂದೆ ಟೈರ್ ಚೇಂಜ್ ಮಾಡಿದ್ದೀವಿ. ಸೊ ಟೈರು ಮತ್ತು ಸೈಲೆನ್ಸರ್ ಇದೆಲ್ಲ ಫುಲ್ಲು ರೆಸ್ಟ್ ಹಿಡಿದ್ಬಿಟ್ಟೈತೆ. ಸೊ ಇದು 35 ವರ್ಷ ನಾವು ತಗೊಂಡಿದ್ದೀವಿ. ಸೊ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಬಾಕಿ ಇದೆ. ಸೊ ಇವಾಗ ಸ್ವಲ್ಪ ಏನೇನಾಗುತ್ತೋ ಅದನ್ನು ಮಾತ್ರ ರೆಡಿ ಮಾಡಿಸ್ತಾಯಿದ್ದೀವಿ. ಸೊ ಇವಾಗ ಬಂದಿದ್ದಾನ ರೆಡಿ ಮಾಡ್ತಾ ಇರೋದು ಹ್ಯಾಂಡಲ್ ಬಾರ್. ಸೊ ಹ್ಯಾಂಡಲ್ ಬಾರ್ ಬಂದಿದ್ದಾನ ಹಳೆ ಹ್ಯಾಂಡಲ್ ಬಾರ್ ತೆಗೆದ್ಬಿಟ್ಟು ಇದು ಹೊಸ ಹ್ಯಾಂಡಲ್ ಬಾರ್ ಹಾಕಿದ್ದೀವಿ. ಸೇಮ್ ಸೈಜೇ. ಸೊ ಸೆಂಟ್ರಲ್ ಒಂದು ಲೈನ್ ಬಂದಿದೆ, ಅದಕ್ಕೆ ಲೈನ್ ಬಂದಿಲ್ಲ. ಸೊ ಮತ್ತು ಇದು ಬಂದಿದ್ದಾನ ಫುಟ್ವೇರು, ಇದು ಫುಟ್ರೆಸ್ಟು ಇದೊಂದು ಚೇಂಜ್ ಮಾಡಿಸಿದ್ದೀವಿ. ಸೊ ಬ್ಯಾಲೆನ್ಸ್ ಇರೋದು ಇದೊಂದು ಚೇಂಜ್ ಮಾಡಿಸ್ಬೇಕು. ಟಾಕ್ ಅಬ್ಸರು ಇದೊಂದು ಚೇಂಜ್ ಮಾಡಿಸ್ಬೇಕು. ಇದೆರಡು ಸೆಟ್ಟು. ಮತ್ತು ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಪೆಂಡಿಂಗ್ಗಳಿದ್ದಾವೆ. ಸೊ ಚೇಂಜ್ ಮಾಡಿಬಿಟ್ವಿ ಅಂತಂತಂದರೆ ಗಾಡಿ ಅಂತೂ ಸೂಪರಾಗಿರುತ್ತೆ. ಎಲ್ಲರ ಮನೇಲೂ ಒಂದು ವಿಂಟೇಜ್ ಗಾಡಿ ಇರಲೇಬೇಕು. ಒಟ್ಟು ನಮ್ಮ ಜಾಕ್ ಬಗ್ಗೆ ಹೇಳಿಲ್ಲ ಅಂತಂದರೆ ನಿಮಗೆ. ಸೊ ನಮ್ಮ ಜಾಕ್ ಇವನಿಗೆ ಬಂದು ನಾವು ಏನು ಚೇಂಜ್ ಮಾಡಬೇಕು ಅಂತಂದರೆ ಟೈರು ನಾವು ತಗೊಂಡು 3 ವರ್ಷ ಆಯಿತು ಗಾಡಿನ. 3 ವರ್ಷದಲ್ಲಿ ಮಮ್ಮ ಅಂದರೆ ಒಂದು 35 ಕಿಲೋಮೀಟ್ರ್ ಓಡಿಸಿದ್ದೀವಿ. ಸೊ ಈ ಟೈರ್ನ ಚೇಂಜ್ ಮಾಡಿಸೋದಕ್ಕೆ ನಾವು ಟೈರ್ ತೊಗೊಂಡು ಬಂದಿರೋದು ಇದು MRF. ಸೊ ಇದನ್ನು ಬಂದಿದ್ದನ್ನು ನಾವು ಇಲ್ಲಿ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ಬರ್ನೌಟ್ ಮಾಡಬೇಕು. ಬರ್ನೌಟ್ ಮಾಡಾದಮೇಲೆ ನಾವು ಬೇರೆ ಕಡೆ ತೊಗೊಂಡೋಗಿದ್ದನ್ನು ಗಾಡಿನ ಚೇಂಜ್ ಮಾಡಿಸ್ಬೇಕು. ಸೊ ಇದಕ್ಕೆ ಇದು ಒಂದು ಸ್ವಲ್ಪ ಬೇರೆ ವೀಡಿಯೋ ಮಾಡ್ತೀನಿ ಬನ್ನಿ. ನಾವು ಇವಾಗ CD100 ಹೋಗೋಣ. ಸೊ ಇದರಲ್ಲಿ ನೋಡಿದ್ರೆ ಇದೆಲ್ಲ ಫುಲ್ಲು ರೆಸ್ಟ್ ಹಿಡಿದಿದೆ. ಇದೆಲ್ಲ ಚೇಂಜ್ ಮಾಡಬೇಕು ನಾವು. ಸೊ ಮುಂದೆ ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇದೊಂದು ಚೇಂಜ್ ಮಾಡಬೇಕು. ಸೊ ಸದ್ಯಕ್ಕೆ ಇವಾಗ ಇರೋದಂದರೆ ಇಷ್ಟು ಪೆಂಡಿಂಗ್ ಇದೆ. ಇಷ್ಟು ಪೆಂಡಿಂಗ್ ಇರೋದ್ರಿಂದ ಗಾಡಿ ಸ್ವಲ್ಪ ಏನಿಲ್ಲ ಅಂದರೂ ಒಂದು ಸ್ವಲ್ಪ ಗಾಡಿ ಇರಬೇಕು. ಸೊ ಇಡ್ಲಿ ಅಂತಂದರೆ ಪರ್ಫೆಕ್ಟಾಗಿ ಆಗುತ್ತೆ. ಸರಿ ಬನ್ನಿ, ಹ್ಯಾಂಡಲ್ ಬಾರ್ ಒಂದು ಸ್ವಲ್ಪ ಚೇಂಜ್ ಮಾಡಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ఇంకా ముందరంటారు ಬರ್ನೌಟ್ ಮಾಡೋಣ ಅಂತ ಬಂದ್ವಿ. ಬರ್ನೌಟ್ ಮಾಡೋಕ್ಕಾಗಿಲ್ಲ. ಈಚೆ ಎಲ್ಲಾದರೂ ಹೋಗಿ ಬರ್ನೌಟ್ ಮಾಡೋಣ ಅಂದ್ಕೊಂಡ್ರೆ ಟೈರ್ ಫುಲ್ಲು ಹೋಗ್ಬಿಟ್ಟೈತೆ. ಅಲ್ಲೇನಾದರೂ ಬರ್ನೌಟ್ ಮಾಡಿಕೊಂಡು ಬಂದು ನಾವೇನಾದರೂ ಇಲ್ಲಿ ಟೈರ್ ಚೇಂಜ್ ಮಾಡ್ಕೊಂಡು ಬಂದಂದರೆ ಆಗೋದಿಲ್ಲ. ಅದಕ್ಕೆ ಇಲ್ಲೇ ಬರ್ನೌಟು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಎಲ್ಲಾದರೂ ಹೊಸ ಟೈರಲ್ಲಿ ತೊಗೊಂಡು ಬರ್ನೌಟ್ ಮಾಡಬೇಕು. ಮಾಡಿ ನೋಡೋಣ. ಅಣ್ಣ ಅಲೈನ್ ಮಾಡ್ಬೇಕು ಹಂಗೆ. ಹಾಂ ಅದೇನಂటే వెనకాల ముందర టైరు ఒకే సారి తిరుగుతుందలే. సో టైర్ ನೋಡಿ ఇది నమ్మన్నాగా నేను స్టార్టింగ్లో చూసుకున్నప్పుడు ఇంత లావు ఉంటుంది అనుకోలేదు. తక్కువ బాగుందట. బాగుంది.
ಈ ಟೈರ್ ಎಷ್ಟಣ್ಣ ಆಗಿದೆ? ಅಲ್ಲ ಅಪ್ಪಲದಲ್ಲೇ ಬರುತ್ತಲ್ಲ ಇದು. ಹ್ಞೂ ಅದೇ ಸುತ್ತಿ వెనకాల ಸೈಡು ಮುಂದೆ ಟೈರು ಏನೋ ಇದು ತೊಗೊಂಡು ಒಂದು 20-30 ಕಿಲೋಮೀಟ್ರ್ ಹೋಗ್ಬೋದಾ ಟೈರು? ಒಂದು ಟೈರು ಅಲ್ಲ 20,000-30,000 ಓಡುತ್ತಾ ಟೈರ್ ಇದು? ಇನ್ನೂ ಕಮ್ಮಿನಾ? 15+ ಅಷ್ಟೇ. ಊಟ ತಗೊಂಡು ಬರ್ತೀಯಾ? ఆడే పరోటా నేను రామ్దేవ్ ప్లాటినం బండి తీసుకుంటున్నాను. మీ బండ్లు చేపలు చేస్తాను. ಸೊ ನೋಡ್ಬೋದು ನೀವು ಟೈರ್ ಹೊಸ ಟೈರ್ ಚೇಂಜ್ ಮಾಡಿದ್ದೀವಿ. ಹಳೆ ಪಾತ್ ಟೈರ್ ತೆಗೆದುಕೊಂಡು ಸ್ಕೂಟಿ ತೋಲೆ 100 రోజులు ಗಾಡಿ ಎಲ್ಲ ರೆಡಿ ಮಾಡಿಸಾಯ್ತು ಟೈರ್ ಹಾಕ್ಕೊಂಡು. ಮಧ್ಯಾಹ್ನ ಇವಾಗ 3 ಗಂಟೆ 3:30 ಆಗ್ತಾಯಿದೆ. ದೋಸೆ ತಿಂದ್ಕೊಂಡು ಅದರಿಂದ ಸೀದಾ ಮನೆಗೆ ಹೋಗೋದು. ಸೊ ಇನ್ನೊಂದು ರೈಡೊಂದಿಗೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ.